ಎಲ್ರಿಗೂ ನಮಸ್ಕಾರ. ಇಷ್ಟೊತ್ತು ಗವಿಗಟ್ಟು ಅಲ್ಲಿ ಪೂಜೆ ಇದೆ ಬನ್ನಿ ಅಂತ ಹೇಳ್ಬಿಟ್ಟು ನಮ್ಮ ವೆಂಕಟರೆಡ್ಡಿ ಅವರು ಹೇಳಿದ್ರು. ಮತ್ತೆ ನಿಮ್ಮ ಹೋರಾಟದ ಭಾಗವಾಗಿ ನವೀನ ಮತ್ತು ದುರ್ನಾರಾಯಣ ಮತ್ತೆ ಅಕ್ಕಂದ್ರೆಲ್ಲ ಮಾತನಾಡಿದ್ದಾರೆ. ಇವಾಗ ಪೊಲೀಸ್ ಕಡೆಯಿಂದ ಒಂದು ಮನವಿ. ಇತ್ತೀಚೆಗೆ ನಿಮ್ಮಲ್ಲಿ ಬಹುತೇಕ 50 ವರ್ಷ 45 ಆಸ್ಪಾಸು ಇದ್ದವರು ಇದ್ದೀರಾ. ಮತ್ತೆ ಇನ್ನು ಮುದುಕಿರನ್ನ ಟಾರ್ಗೆಟ್ ಮಾಡಿಕೊಂಡು ಚೈನು ನಮ್ಮ ಹತ್ರ ಬಂಗಾರ ಅದು ಇದು ನೋಡ್ಕೊಂಡು ಎಲೆ ಅಡಿಕೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅವ್ರಿಗೇನೋ ಒಂದು ಕೊಡೋ ಥರ ಕೊಟ್ಬಿಟ್ಟು ಇಲ್ಲಾಂದ್ರೆ ಪೊಲೀಸರು ಬರ್ತಾ ಇದ್ದಾರೆ, ಅದು ತೆಗೆದ್ಕೊಟ್ಬಿಡಕ್ಕೆ ಮತ್ತೆ ಇಟ್ಕೊಂಡು ಸೇಫ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಅದು ಮತ್ತೆ ಕೊಡೋದಿಲ್ಲ ಅಂದ್ರೆ ಅವ್ರಿಗೆ ಬೇರೆ ಥರ ಇನ್ನೊಂದು ಬಟ್ಟೆಯಲ್ಲಿ ನಾವು ಕೊಟ್ಬಿಡ್ತಾರೆ, ಇಟ್ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ನಿನ್ನೆ ಒಂದು ರಾಯಲ್ ಪಾಂಡ್ ಲಿಮಿಟ್ಸ್ ಮತ್ತೆ ಗೌರ್ಮೆಂಟ್ ಲಿಮಿಟ್ಸ್ ಅಲ್ಲಿ ಒಂದು ಅಟೆನ್ಷನ್ ಡೈವರ್ಷನ್ ಅಂದ್ರೆ ನಮ್ಮ ಮನ್ಸನ್ ಬೇರೆ ಕಡೆ ಸೆಳೆಯೋದು. ಅವರ ಬ್ಯಾಗಲ್ಲಿ ಇಟ್ಟಿರ್ತೀರಾ ನೋಡಮ್ಮ ಅಲ್ಲೇನೋ ನಿಮ್ ಬಟ್ಟೆ ಮೇಲೆ ಏನೋ ಬಿದ್ದಿದೆ ಅಂತ ಹೇಳ್ಬಿಟ್ಟು ತೋರಿಸ್ತಾರೆ. ಮತ್ತೆ ಮನೆಗಳ ಕಡೆ ಬರ್ತಾರೆ, ಪಾಲಿಶ್ ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ನೀವು ಇರೋ ಇನ್ನೂ ಸ್ವಲ್ಪ ಚೆನ್ನಾಗಾಗ್ಲಿ ಹೊಸದಾಗ ಕಾಣಿಸ್ಲಿ ಅಂತ ಹೇಳ್ಬಿಟ್ಟು ನೀವೇನ್ ಮಾಡ್ತೀರಾ, ಕೊಡ್ತೀರಾ. ಕೊಟ್ಟಾಗ ನಿಮ್ಗೇನೋ ಒಂದು ಅವರು ಏನ್ ಮಾಡ್ತಾರೋ ಗೊತ್ತಿರಲ್ಲ, ಒಬ್ಬೊಬ್ರು ಒಂದೊಂದು ಮಾಡೋ ಇದ್ರಲ್ಲಿ ಮಾಡ್ತಾರೆ. ಸೊ ಅವಾಗ ನೀವು ಅವರು ಬೇರೆ ಆಭರಣಗಳು ಕೊಟ್ಬಿಡ್ತಾರೆ, ನಿಮ್ಗೆ ಒರಿಜಿನಲ್ ಆಭರಣಗಳೇ ಎತ್ಕೊಂಡು ಹೋಗ್ಬಿಡ್ತಾರೆ. ಮತ್ತೆ ಮನೆಯಲ್ಲಿ ಬೀಗ ಕೈ ನಮ್ಮ ಗಂಡ ಬರ್ತಾನೆ ಎತ್ಕೊಂತಾನೆ, ಇಲ್ಲ ನನ್ನ ಮಗ ಬರ್ತಾನೆ ಎತ್ಕೊಂತಾನೆ ಅಂತ ಹೇಳ್ಬಿಟ್ಟು ರೆಗ್ಯುಲರ್ ಆಗಿ ಒಂದ್ ಕಡೆ ಇಡ್ತೀರಾ. ಆದರೆ ಯಾರು ಬೀಗ ಕೈ ಇಡಬೇಡಿ. ಬೀಗ ಕೈ ಇಟ್ಟರೆ ಏನಾಗತ್ತೆ ಅಂತಂದ್ರೆ ಅವ್ರು ನೋಡ್ಕೊಂತ ಇರ್ತಾರೆ, ಪಕ್ಕದ ಮನೆಯವರಾಗ್ಲಿ ಇಲ್ಲಂತಂದ್ರೆ ಯಾರು ಬಂದಿರ್ತಾರೆ, ಭಿಕ್ಷಕ ಬಂದಿರ್ತಾನೆ, ಇವರು ಡೈಲಿ ಇಲ್ಲೇ ಇಡ್ತಾರೆ ಅಕ್ಕಿ ಎತ್ಕೊಳ್ಳೋ ಅಂತ ಹೇಳ್ಬಿಟ್ಟು ನೀವು ಮನೆಗೆ ಅಂದ್ರೆ ನೀವು ಕೆಲ್ಸಕ್ಕೆ ಹೋಗಿರೋದು ನೋಡ್ಕೊಂಡು ಅವ್ರು ಅಕ್ಕಿ ಎತ್ಕೊಂಡು ಬೀರೋ ಅಕ್ಕಿ ಹೊರಗಡೆ ಇರುತ್ತೆ, ಎಲ್ಲೋ ಒಂದು ಎತ್ಕೊಂಡ್ಬಿಟ್ಟು ಯಥಾಸ್ಥಿತಿ ಅಂದ್ರೆ ಬೀಗ ತೆಗೆದ್ಬಿಟ್ಟು ಮತ್ತೆ ನಿಮ್ಗೆ ಗೊತ್ತಾಗೋದೇ ಇಲ್ಲ. ನೀವು ನೆಕ್ಸ್ಟ್ ಯಾವ್ದಾದ್ರು ಫಂಕ್ಷನ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ನೋಡ್ತೀರಾ, ಅಲ್ಲಿ ಒಡವೆ ಇರಲ್ಲ. ಏನಾಯ್ತು ಅಂತಂದ್ರೆ ಅವಾಗ ನೀವು ಪೊಲೀಸ್ ಸ್ಟೇಷನ್ ಬರ್ತೀರಾ. ಸೊ ಹಿಂಗಾಗಿ ಮತ್ತೆ ಇತ್ತೀಚೆಗೆ ಬ್ಯಾಂಕ್ ATM ಬರ್ತೀರಾ, ನೀವು ಪಿನ್ ಕೋಡ್ ಹೊರತಾಗಿರ್ತೀರಾ, ಪಕ್ಕದಲ್ಲಿರೋರು ಕಾಯ್ತಾ ಇರ್ತಾರೆ, ಇವ್ರಿಗೆ ಗೊತ್ತಾಗ್ತಾ ಇಲ್ಲ. 2 ಸರ್ತಿ ಅಟೆಂಡ್ ಮಾಡ್ತೀರಾ, ರಾಂಗ್ ಆಗುತ್ತೆ, ಹಣ ಇದೆ ತೆಗೆದುಕೊಡಿ ಅಂತ ಹೇಳ್ಬಿಟ್ಟು ಹೇಳ್ತೀರಾ. ಅವ್ರೇನು ಮಾಡ್ತಾರೆ, 2 ಕಾರ್ಡ್ ಇಟ್ಕೊಂಡಿರ್ತಾರೆ, ನಂತರ ಒಂದು ಕಾರ್ಡ್ ಇರುತ್ತೆ. ಆ ಕಾರ್ಡು ನಿಮಗೆ ಗೊತ್ತಿಲ್ದಿರ ಯಾಮಾರಿಸ್ಬಿಟ್ಟು ನಿಮ್ಮ ಕಾರ್ಡನ್ನು ಹಾಕಿ ಅವನು ಡ್ರಾ ಮಾಡ್ತಾನೆ. ನಿಮ್ಗೆ ಯಾವುದೋ ಒಂದು ಕಾರ್ಡ್ ಅಕ್ಕ ಬರ್ತಾ ಇಲ್ಲ, ಏನೋ ನಿಮ್ಮಲ್ಲಿ ದುಡ್ಡಿಲ್ಲ ಅಂತ ಹೇಳ್ಬಿಟ್ಟು ಏನೋ ಹೇಳ್ಬಿಟ್ಟು ಕಾರ್ಡ್ ಯಾವುದೋ ಒಂದು ಕೊಡ್ತಾರೆ. ನೀವು ಆ ಕಾರ್ಡ್ ನಂದೇನೆ ಅಂತ ಹೇಳ್ಬಿಟ್ಟು ಅದು ಇಟ್ಕೊಂಡು ಮನೆಗೆ ಹೊರಟೋಗ್ತೀರಾ. ಅವನು ಮುಲ್ಬಾಗಿಲು ಶ್ರೀನಿವಾಸಪುರ ಇಲ್ಲಾಂದ್ರೆ ಚಿಂತಾಮಣಿಗೆ ಹೋಗ್ಬಿಟ್ಟು ಡ್ರಾ ಮಾಡ್ತಾರೆ. ಅವನು ನಿಮ್ಗೆ ಮೆಸೇಜ್ ಬರುತ್ತೆ, ಅಯ್ಯೋ ನನಗೆ ಬರುತ್ತೆ, ಹಿಂಗೆ ಮೋಸ ಹೋಗ್ತೀರಾ. ಹಂಗಾಗಿ ನೀವು ಪ್ರತಿಯೊಬ್ಬರು ಇದ್ರ ಕಡೆ ಗಮನ ಇರಬೇಕು. ಮತ್ತು ನಿಮ್ಮ ಮನೆಗಳ ಹತ್ರ ಸಾಧ್ಯ ಆದರೆ CCTVಗಳನ್ನ ಅಳವಡಿಸ್ಕೋಬೇಕು. ಮತ್ತು ನಾಯಿ, ಚೆನ್ನಾಗಿರೋ ನಾಯಿನ ಸಾಕ್ಕೋಬೇಕು. ಸೊ ಮತ್ತು ನೀವು 112 ವೆಹಿಕಲ್ ಇರುತ್ತಲ್ವಾ, 112 ವೆಹಿಕಲ್ನ ಎಲ್ಲರೂ ಪ್ರತಿಯೊಬ್ಬರು ಜ್ಞಾಪಕ ಇಟ್ಕೋಬೇಕು. ಇದು ಸರ್ಕಾರ, ಕೇಂದ್ರ ಸರ್ಕಾರ ರೂಪಿಸಿರೋ ಅಂತ ಒಂದು ನಂಬರ್ ಕೊಟ್ಟಿರೋದು. ಅಂದರೆ ಜಾಸ್ತಿ ನಂಬರ್ ಇದ್ರೆ ಗೊತ್ತಾಗಲ್ಲ. 112 ಅಂದರೆ 112 ಜ್ಞಾಪಕ ಇಟ್ಕೊಳ್ಳಿ. ಏನೇ ಪೊಲೀಸ್ಗೆ ಹೇಳ್ಬೇಕು, ಇಲ್ಲಾಂತಂದ್ರೆ ಫೈರು, ಯಾವುದಾದ್ರೂ ಬೆಂಕಿ ಅನಾಹುತ ಆಗುತ್ತೆ, ರೋಡ್ ಆಕ್ಸಿಡೆಂಟ್ ಆಗುತ್ತೆ, ಈ ಥರ ಯಾವುದಾದ್ರೂ ಪೊಲೀಸ್ಗೆ ಹೇಳ್ಬೇಕು, ಇಲ್ಲಾಂತಂದ್ರೆ ಫೈರ್ ಅವ್ರಿಗೆ ಹೇಳ್ಬೇಕು ಅಂತಂದರೆ ನೀವು 112ಗೆ ಕಾಲ್ ಮಾಡಿದ್ರೆ ತಕ್ಷಣ ಅದು ಬೆಂಗಳೂರಿಗೆ ಹೋಗುತ್ತೆ. ಬೆಂಗಳೂರಿಂದ ಇಮಿಡಿಯೇಟಾಗಿ ನೀವು ಇರೋ ಕಡೆ ಒಂದು 10-15 ನಿಮಿಷದಲ್ಲಿ ಪೊಲೀಸವ್ರು ರೀಚ್ ಆಗ್ತಾರೆ. ಅಂದರೆ ವೆಹಿಕಲ್ಲು ನಮ್ಮ ತಾಲೂಕಲ್ಲಿ ತಿರುಗಾಡ್ತಾ ಇರ್ತದೆ. ಒಂದು 10-15 ನಿಮಿಷದಲ್ಲಿ ನಿಮಗೆ ಆ ವೆಹಿಕಲ್ಲು ನಿಮ್ಮ ಹತ್ರ ಬರುತ್ತೆ. ಆಗೋ ಅನಾಹುತನ ತಪ್ಪಿಸ್ಬೋದು. ನಿಮ್ಮ ಕೈಲಿ ಆಗೋ ಸಹಾಯ ಅದೇ. ಅಯ್ಯೋ ನನಗೆ ನಂಬರ್ ಗೊತ್ತಿದ್ರೆ ಹೇಳ್ತಾ ಇದ್ನಲ್ಲ ಅನ್ನೋ ಬದಲು 112ಗೆ, ಅಲ್ಲಂದ್ರೆ ಪಕ್ಕದಲ್ಲಿ ಯಾರೋ ಇದ್ದವ್ರು ಬಂದಾಗ ಹಣ ಇದಕ್ಕೊಂದು ಫೋನ್ ಮಾಡೋಣ ಅಂತ ಹೇಳ್ಬಿಟ್ಟು ಕರ್ಸ್ಕೊಂಡು 112ನ ಉಪಯೋಗಿಸ್ಕೊಳ್ಳಿ. ಮತ್ತು ನೀವು ಜಾತ್ರೆಗಳಲ್ಲಿ ಆಯಮ್ಮ ಜಾಸ್ತಿ ಒಳಗೆ ಹಾಕೊಂಡಿದ್ದಾರೆ, ನಾನು ಯಾಕೆ ಹಾಕೊಂಡ್ಬಾರ್ದು ಅಂತ ಹೇಳ್ಬಿಟ್ಟು ತೋರಿಸ್ಕೊಳ್ಳೋಕ್ಕೆ ಹಾಕೊಂತೀರಾ. ನಿಮ್ಮ ಥರನೇ ಹೆಂಗಸರು ಬಂದಿರ್ತಾರೆ ತಗೊಳ್ಳರು. ಅಲ್ಲಿ ಕೂಗುರ್ಗಿ ಜಾತ್ರೆಯಲ್ಲಿ ಲಾಸ್ಟ್ ಇಯರ್ ಹಂಗೆ ఆంధ్రದಿಂದ ಬಂದಿದ್ರು అమ్మ. చూసాక మీ అక్కడే ఉంటుంది కానీ ఆయమ్మ మన అక్కడే అమ్మ వచ్చిందిలే భక్తి అని చెప్పేసిందే అనుకుంటారా, కానీ ఆయమ్మ చేసే పని చేస్తూ ఉంటుంది. అందుకని జాతరల గీతల పోయినప్పుడు చెరువు వేసుకోవాలా, మీరు పొంగ మూసుకుంటే మన మనుషులు అనుకుండాల. సో అట్లంతా మీరు వేరే వాళ్ళు కూడా చెప్పాల్సి పడుతుంది, పెయింట్ మే సైట్ మే. సో ఇట్లంతా చెప్పినారు. హుషార్